ನಮ್ಮ ಲೀಲಾವತಿಯವ್ರ ಮಗ ಎಲ್ಲರಿಗೂ ಇಡೀ ದೇಶಕ್ಕೆ ಇಡೀ ಪ್ರಪಂಚಕ್ಕೆ ಗೊತ್ತಾಗಿದ್ದಾರೆ. ಅವರು ಡ್ಯಾನ್ಸ್ ರಾಜ್ ಡ್ಯಾನ್ಸ್ ಅನ್ನೋ ಇದರಲ್ಲಿ ಅದೊಂದೇ ಅಲ್ಲದೆ ತನ್ನ ತಾಯಿ ಸತ್ರೂ ಕೂಡ ಮತ್ತೆ ಹುಟ್ಟಿ ಬರಲಿ, ಸಾವಿರಾರು ವರ್ಷ ಹುಟ್ಟಿ ಬರಲಿ ಅನ್ನೋ ಒಂದು ಕಾನ್ಸೆಪ್ಟ್ ನ ಇಟ್ಕೊಂಡು ಇವತ್ತೆಲ್ಲರಿಗೂ ತನ್ನ ತಾಯಿಯ ಬಗ್ಗೆ ಪ್ರತಿಯೊಬ್ಬ ನಾಗರಿಕರಿಗೆ ಅರಿವು ಮೂಡಿಸ್ತಾ ರೈತನ ಬಗ್ಗೆ ಅಪರೂಪದ ಕಾಳಜಿಯನ್ನು ಹೊತ್ತಂತಹ ನಮ್ಮ ವಿನೋದ್ ರಾಜಣ್ಣ ಅವರಿಗೆ ನಮ್ಮ ರಾಜ್ಯದ ರೈತ ಬಾಂಧವರೆಲ್ಲ ಅವರಿಗೆ ಸಪೋರ್ಟ್ ಮಾಡಲಿ, ಅವ್ರನ್ನ ಬೆಂಬಲಿಸಲಿ. ಅವರು ಯಾವ ತರ ಭೂಮಿಯನ್ನ ಪ್ರೀತಿಸ್ತಾರೆ, ತಾಯಿಯನ್ನ ಪ್ರೀತಿಸ್ತಾರೆ, ಒಂದು ಬಿತ್ತನೆ ಬೀಜ ಬಗ್ಗೆ ಎಷ್ಟು ಅಪರೂಪದ ಒಂದು ಗೌರವ ಕೊಡ್ತಾರೆ, ಒಂದು ಸರ್ಕಾರಕ್ಕೆ ಎಷ್ಟು ಚೊಕ್ಕವಾಗಿ ಒಂದು ಮಾಹಿತಿಯನ್ನ ಕೊಡ್ತಾರೆ. ಸ್ಟ್ರೈಕ್ ಮಾಡೋದ್ರಿಂದ, ಗಲಾಟೆಗಳು ಮಾಡೋದ್ರಿಂದ ಲಾಭ ಇಲ್ಲ. ಕಾನೂನು ಮುಖಾಂತರ ಹೋದ್ರೆ ರೈತರಿಗೆ ಒಳ್ಳೇದಾಗುತ್ತೆ, ಪ್ರತಿಯೊಂದು ರೈತರಿಗೆ ಸಿಗುತ್ತೆ. ಯಾವುದೇ ಕಾರಣಕ್ಕೂ ನಾವು ಕಾನೂನನ್ನ ಮುಂದೆ ಹಿಡ್ಕೊಂಡು ಹೋಗೋ ಒಂದು ಕಾನ್ಸೆಪ್ಟ್ ಅನ್ನು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಅವರು. ಇವತ್ತು ಕರ್ನಾಟಕ ರಾಜ್ಯ ರೈತೋದಯದಲ್ಲಿ 6 ತಿಂಗಳಾಯ್ತು ಅವರು ನಮ್ಮ ಜೊತೆಗೆ ಸೇರಿ ರಾಜ್ಯದ ಗೌರವಾಧ್ಯಕ್ಷರಾಗಿ ನಮ್ಮ ಜೊತೆ ಇದ್ದಾರೆ. ಇರ್ತೀನಿ ಅಂತೇಳಿ ಅವತ್ತಿಂದ ನಮ್ಮ ಜೊತೆಲಿದ್ದಾರೆ. ಹಾಗಾಗಿ ನಿನ್ನೆ ಬರಬೇಕಿತ್ತು, ನಾನು ಬರಲಿಲ್ಲ. ಈಗ ಅಧಿವೇಶನ ನಡೀತಾ ಇದೆ, ಅಧಿವೇಶನದಲ್ಲಿ ಸ್ವಲ್ಪ ಗೊಂದಲ ಇದೆ. ಆದ್ರೆ ಒಂದು ಸ್ಟ್ರೈಕ್ ನ ಪೂರ್ವಭಾವಿ ಸಭೆಯನ್ನು ದೊಡ್ಡವರು ನಮ್ಮ ಅಣ್ಣನ ಸ್ಥಾನದಲ್ಲಿರುವಂತ ವಿನೋದ್ ರಾಜ್ ಅವರಿಗೆ ಕೇಳಿ ಮುಂದುವರಿಯೋಣ ಅಂತೇಳಿ ಬಂದಿದ್ವಿ. ಅದೇ ತರಹ ನಮ್ಮ ತಾಯಿಯ ಪುಣ್ಯ ಸ್ಮರಣೆ ಇವತ್ತು ಕೂಡ ನಿನ್ನೆ ಸ್ಮಾರಕವನ್ನ ಉದ್ಘಾಟನೆ ಮಾಡಿ ಒಂದು ದೇವಾಲಯವನ್ನು ಕಟ್ಟಿದ್ದಾರೆ. ಎಲ್ಲಾ ದೇವಾಲಯಗಳು ಕಟ್ಟೋ ಬದಲು ತನ್ನ ತಾಯಿಯನ್ನ ಹೃದಯದಲ್ಲಿ ಇಟ್ಕೊಂಡು ಅಲ್ಲಿ ದೇವಾಲಯ ಕಟ್ಟಬೇಕು. ದೇಶ ಸುತ್ತಿ ಕೋಶ ಓದೋ ಬದಲು ತನ್ನ ತಾಯಿಯ ಹೃದಯವನ್ನ ಗೆದ್ದಂತ ಯಾರು ಅಪರೂಪದ ದೇವರ ಮಗ ಅಂತಿದ್ರೆ ಅದನ್ನ ವಿನೋದ್ ರಾಜಣ್ಣ ಇವರು ಇಲ್ಲ ಸರ್. ಯಾಕಂದ್ರೆ ತಾನು ತಾಯಿ ಎಷ್ಟು ಕಷ್ಟ ಅಂತ ಹೇಳ್ತಾರೆ. ಒಂದು ಗಿಡ ನೆಡಬೇಕಾದ್ರೆ ಹೇಳ್ತಾರೆ ಅವರು, ಒಂದು ಭತ್ತ ನೆಡಬೇಕಾದ್ರೆ ಹೇಳ್ತಾರೆ ಅವರು, ನನ್ನ ತಾಯಿ ಹಿಂಗೆ ಭತ್ತ ನೆಡ್ತಿದ್ರು, ನನ್ನ ತಾಯಿ ಹಿಂಗೆ ರಾಗಿ ಬೆಳಿತಿದ್ರು, ನನ್ನ ತಾಯಿ ಹಿಂಗೆ ಜೋಳ ಬೆಳಿತಿದ್ರು ಅಂತ ಹೇಳ್ತಾರೆ ನನಗೆ. ಅವರು ನನಗೆ ಪಾಠ ಮಾಡ್ತಿದ್ದಾರೆ ಅವರು. ಹಾಗಾಗಿ ಇಂಥ ವ್ಯಕ್ತಿ ನಮ್ಮ ಸಂಘಟನೆ ಒಳಗಡೆ ಇರುವಂತದ್ದು ಇಡೀ ರಾಜ್ಯಕ್ಕೆ, ಇಡೀ ದೇಶಕ್ಕೆ ಮಾದರಿ. ಆದ್ರೆ ಅವರು ಸ್ಟ್ರೈಕ್ ಅಂತ ಅಂದ ತಕ್ಷಣ ಭಾರಿ ಯೋಚನೆ ಮಾಡ್ತಿರೋದು. ನಾನು ಸ್ಟ್ರೈಕಿಗೆ ಅಂತ ಬಂದ್ರೆ ಒಂದಷ್ಟು ಗೈಡ್ಲೈನ್ಸ್ ಸರಿ ಇದ್ರೆ ಅಷ್ಟೇ ಬರ್ತೇನೆ. ಯಾಕಂದ್ರೆ ನಾನು ರೈತನಿಗೆ ಅಪರೂಪವಾಗಿ ನಾನು ಅವ್ರಿಗೆ ಏನೋ ಕೊಡುಗೆ ಕೊಡಬೇಕು. ನಾನೇ ಸ್ವಂತ ಬಿತ್ತನೆಯನ್ನ ತಯಾರಿ ಮಾಡ್ತಿದ್ದೇನೆ. ಹಂಗಂತ ಹೇಳಿದಾಗ ನನಗೆ ಖುಷಿ ಆಯ್ತು. ಅದಕ್ಕೆ ನಾನು ಒಂದಷ್ಟು ಕಾನ್ಸೆಪ್ಟ್ ಕೊಟ್ಟಿದ್ದೀನಿ, ಒಳ್ಳೆ ಕಾನ್ಸೆಪ್ಟ್ ನ. ಅವರು ಅದನ್ನು ಒಪ್ಪಿದ್ದಾರೆ. ಈ ತಿಂಗಳ ಅಧಿವೇಶನದಲ್ಲಿ ನಾವು ಯಾವತ್ತೋ ಒಂದು ಡೇಟ್ ತಗೊಳ್ತೇವೆ. ಆ ಡೇಟ್ ನ ಇವರು ಯಾವ ಡೇಟ್ ಕೊಡ್ತಾರೆ ಆ ಡೇಟಿನ ದಿನ ಇಡೀ ಕರ್ನಾಟಕದಾದ್ಯಂತ ವಿನೋದ್ ರಾಜಣ್ಣ ಅವರು ಬರ್ತಾರೆ. ನೀವೆಲ್ಲ ಬನ್ನಿ, ನ್ಯಾಯವಾಗಿ ಬರ್ತಾರೆ. ನಾವು ನ್ಯಾಯ ಕೇಳಕ್ ಹೋಗೋಣ. ಯಾರ ಧಿಕ್ಕಾರಕ್ಕೆ, ಯಾರ ಅಧಿಕಾರಕ್ಕೆ ಹೋಗೋದು ಬೇಡ. ನಮ್ಗೆ ನಮ್ಮ ರೈತರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಹೋಗೋಣ. ಇವತ್ತು ನೋಡಿ ಕಲಾವಿದರು ಬರ್ತಾ ಅವಾಗಲೇ ಮಾತಾಡಿದ್ರು, ನಮಗೆ ಪೆನ್ಷನ್ ಬರಲ್ಲ, ನಮಗೆ ಯಾವಾಗ್ಲೂ ಕೆಲಸ ಸಿಗೋದಿಲ್ಲ ಅಂತೇಳಿ. ಆದ್ರೆ ನನಗೆ ಖುಷಿಯಾಗಿದ್ದೇನೆಂದ್ರೆ ರೈತ ಬೆಳೆದು ರೇಟ್ ಸಿಗಲ್ಲ, ಮಳೆ ಬಂದ್ರೆ ಕೊಚ್ಚೋಗ್ಬಿಡುತ್ತೆ. ಆದ್ರೆ ಕಲಾವಿದರು, ಫೌಂಡರ್, ದುಡ್ಡು ಹಾಕಿದವರು ಪಿಕ್ಚರ್ ಒಂದು ರೈತರ ಒಂದು ಸಂಘ ತುಂಬಾ ಬಲವಾದ್ದು. ಯಾಕಂದ್ರೆ ಈ ಭೂಮಿ ಮೇಲೆ ಮನುಕುಲ ಸೃಷ್ಟಿಯಾದ್ಮೇಲೆ ಬಂದಿದ್ದೇನೆ ಹಸಿವು. ಆ ಹಸಿವಿಗೆ ಗೆಡ್ಡೆ ಗೆಣಸು ತಿಂದು ಬಾಳಿ ಬದುಕಿರೋ ಮನುಷ್ಯ ಆಧುನೀಕರಣ ಆಗ್ತಾ ಅದೇ ವ್ಯಕ್ತಿ ರೈತನಾಗಿ ಹೋಗ್ಬಿಟ್ಟ. ನಾನು ರೈತಂದು ಭಾರಿ ತುಂಬಾ ದೊಡ್ಡ ಇತಿಹಾಸ ಇದೆ ಜೀವನದಲ್ಲಿ. ಅದು ಬಹುಶಃ ನನ್ನ ತಾಯಿಯವರಿಂದ ನನಗೆ ಅರಿವಾಯಿತು. ಕಷ್ಟ ಸುಖಗಳೇನು, ರೈತನ ಪರಿಸ್ಥಿತಿ ಏನು. ನಾನು ಎಲ್ಲಾನು ಮಾತಾಡೋಕ್ಕೂ ಮುಂಚೆ ನಾನು ಒಂದೇ ಒಂದು ಹೇಳ್ತಾ ಇದ್ದೀನಿ, ಕಾಂಚನ ಹಣದ ನಾವು ಉಪಯೋಗ ಯಾವ ರೀತಿ ಮಾಡ್ತೀವಿ, ಯಾವ ರೀತಿ ಉಳಿತಾಯ ಮಾಡ್ತೀವಿ, ರೈತರಿಗೆ ಭಾರಿ ಮುಖ್ಯ. ಅದು ಅಪರೂಪಕ್ಕೆ ಒಂದು ಬೆಳೆನಲ್ಲಿ ನಮಗೆ ಭಗವಂತ ಈಗ ಒಂದು 2 ವರ್ಷದ ಕೆಳಗೆ ನಿಮಗೆ ಟೊಮೆಟೊಗೆ ಭಾರಿ ಬೇಡಿಕೆ ಬಂದು ಭಾರಿ ಜನ ಒಳ್ಳೆ ಸಂಪಾದನೆ ಮಾಡಿದ್ರು. ಮತ್ತೆ ಅದನ್ನ ಬೆಳೆ ಮೇಲೆ ಹಾಕಿ ನಾವು ಗೆಲ್ತೀವಿ ಎನ್ನುವಂಥದ್ದನ್ನ ನಾವು ಬಂದದು. ಆ ಉತ್ಸಾಹ ಇರಬೇಕು, ಉತ್ಸಾಹಿಗಳಾಗಿ. ಆದರೆ ದುಡುಕಬೇಡಿ ರೈತರೆ. ಅವಾಗ 2ನೇ ಸರಿ ಮಾಡ್ಬೇಕು, ಹೀಗೆ ಬರುತ್ತೆ ಅನ್ನೋ ಭಾವನೆಯಲ್ಲಿ ನಾವು ಮಾಡಬಾರ್ದು. ಅವಾಗ ಏನ್ ಮಾಡ್ಬೇಕು, ಒಂದ್ ಸ್ವಲ್ಪ ಬೀನ್ಸು, ಸ್ವಲ್ಪ ಅಲಸಂಡೆ, ಇದೊಂದು 65 ದಿವಸ, ಇದೊಂದು 45 ದಿವಸ ಅಂತ ಒಂದು ಲೆಕ್ಕ ಇಟ್ಕೊಂಡ್ಬಿಟ್ಟು ತಿರುಗಿ ಆಮೇಲೆ ಬೇರೆ ಬೆಳೆ ಯಾವುದು ಅಂತ ನಾವು ನೋಡ್ಬೇಕು. ಇಲ್ಲೊಂದ್ ಕಡೆ ನಮಗ್ ಗೊತ್ತಿಲ್ಲ ಪಾಪ, ನಮ್ಮ ಇವರು ಈ ಭೂಮಿನ ಸದಾ ಇದು ಮಾಡ್ತಾರೆ ತಿಗಳ್ರು ಅಂತ ಕಾಣುತ್ತೆ ಪಾಪ. ಅವ್ರ ಕಡೆ ಅವ್ರು ನನಗೆ ಹೇಳಿದ್ರು, ಅಣ್ಣ ಒಂದ್ ಸ್ವಲ್ಪ ಸೊಪ್ಪು ಹಾಕ್ಬಿಡ್ಬೇಕಣ್ಣ, ಪಾಲಕ್ ಸೊಪ್ಪು ಅಂತದ್ದು ಅಂತ. ಆಮೇಲೆ ಇನ್ನೊಬ್ರು ಮುನಿಯಪ್ಪ ಅಂತ ಅಣ್ಣ ತೊಂಡೆಕಾಯಿ ಚಪ್ಪರ ಹಾಕ್ಬಿಡೋಣ, ಕಲ್ಕಟ್ಟ ಲಾಂಗ್ ಅಂತ ಬರುತ್ತೆ, ಭಾರಿ ಚೆನ್ನಾಗಿರುತ್ತೆ, ತೊಂಡೆಕಾಯಿ ಚಪ್ಪರ ಹಾಕೋಣ, ಒಂದು 15-20 ವರ್ಷವರೆಗೂ ಬರುತ್ತೆ. ಹೇಳ್ತಾ ಇದ್ದೀನಿ, ಆ ತರ ನಾವು ಬದಲಾವಣೆಯ ಒಂದು
ವ್ಯವಸಾಯ ಮಾಡಿ. ಆಮೇಲೆ ಈ ಬೆಂಗಳೂರು ಸೀಮೆ ಬದನೆಕಾಯಿ ಅಂತ ಹೇಳೋರು ಮೊದಲು ತುಂಬಾ ಚೆನ್ನಾಗಿ ಬರೋದು ಹೊಸಕೋಟೆ ಆ ಕಡೆ ಎಲ್ಲ. ಈಗ ಆ ಬೆಳೆನೇ ಕಮ್ಮಿ ಆಗೋಗಿದೆ. ಸೊ ಪರ್ಯಾಯ ವ್ಯವಸ್ಥೆ ನಾವು ಈಗ ಅದಕ್ಕೆಲ್ಲವನ್ನೂ ನಾವು ಬೆಳೆದಾಗ ನಮಗೆ ಒಂದು ರೇಟ್ ಬರ್ತದೆ ಮನುಷ್ಯನಿಗೆ. ಇದು ನಾವು ಪರ್ಸನಲ್ ಆಗಿ ನಾವು ಬೆಳೆದಾಗ ನಮ್ಗೆ ಬಂದಿರೋ ಅನುಭವ. ಈಗ ಈ ರೈತರ ಹೋರಾಟ ಏನಿದೆಯೋ, ನಾನು ಇಲ್ಲಿ ಏನಕ್ಕೆ ನನ್ನ ಆರೋಗ್ಯ ಸ್ವಲ್ಪ ಪರಿಸ್ಥಿತಿ ಸರಿ ಇಲ್ಲ. ನನ್ನ ತಾಯಿಯವರು ಇದೆಲ್ಲ ವ್ಯವಹಾರ ಮುಗಿಸಿ ತಮಿಳುನಾಡಿಗೂ ನಾನು 10 ಬೆಡ್ ಹಾಸ್ಪಿಟಲ್ ಕೊಡಿಸ್ತಾ ಇದ್ದೀನಿ. ಇನ್ನು 2 ತಿಂಗಳಲ್ಲಿ ಅದ್ರ ಉದ್ಘಾಟನೆ ಇದೆ. ಆಮೇಲೆ ಅದಕ್ಕೆ ಬೇಕಾಗಿರೋ ಖರ್ಚು ವೆಚ್ಚಗಳನ್ನೆಲ್ಲ, ಯಾಕಂದ್ರೆ ಆಸ್ಪತ್ರೆ ಹಳ್ಳಿಲಿದ್ದಾಗ ನೀವು ಸರ್ಕಾರಿ ಆಸ್ಪತ್ರೆಗಳು ನೋಡಿದಾಗ ನಿಮಗೆ ಮನಸ್ಸು ಅನ್ಸಲ್ಲ ಹೋಗಿ ಅಲ್ಲಿ ಮಲ್ಕೋಬೇಕು ಅಂತ. ನಾವು ಏನ್ ಮಾಡ್ತಾ ಇದ್ವಿ, ಸುಸರ್ಜಿತವಾಗಿರ್ಬೇಕು, ಚೆನ್ನಾಗಿರ್ಬೇಕು. ಪೇಷಂಟ್ ಅಲ್ಲಿ ಹೋಗಿ ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ತಗೊಂಡು ತಾನು ಒಂದೆಡೆ 2 ದಿವಸ ಅಥವಾ 2 ಅವರ್ ಡ್ರಿಪ್ ಹಾಕೊಂಡು ಮಲಗಬೇಕು ಅಂದ್ರೂ ಕೂಡ ಆ ಶೌಚಾಲಯ ಶುದ್ಧವಾಗಿರ್ಬೇಕು. ತುಂಬಾ ಸುದೀರ್ಘವಾದ ಯೋಚನೆ ಇಟ್ಕೊಂಡೆ ನಾವು ಇಲ್ಲಿ ಹಾಸ್ಪಿಟಲ್ ಕಟ್ಕೊಂಡು ನಾನೇ ನಮ್ದೇ ಸೆಕ್ಯೂರಿಟಿ ಇರೋದು ಇಲ್ಲಿ. ಅವರಿಗೆ ಆಹಾರದ ವ್ಯವಸ್ಥೆ, ರೇಷನ್, ಆಮೇಲೆ ಅವರಿಗೆ ರೂಮ್, ಇದನ್ನೆಲ್ಲ ಕಟ್ಕೊಟ್ಟು ಅವರ ಪೇಮೆಂಟ್ ನಾವು ಮಾಡ್ತಾ ಇದ್ವಿ. ಯಾಕಂದ್ರೆ ಸರ್ಕಾರದ ಜೊತೆ ನಾವಿಲ್ಲ. ಹಾಗಾಗಿ ಯಾವುದೇ ಸರ್ಕಾರದ ವಿರೋಧ ನಾವಿಲ್ಲ. ಖಂಡಿತ 135 ಸೀಟು ಕೊಟ್ಟು ಆಯ್ಕೆಯಾಗಿ ಬಂದಿರುವಂತಹ ಒಂದು ಪ್ರತಿನಿಧಿಗಳನ್ನ ಸಾಮಾನ್ಯರಾಗಿ ನಮಗೆ ಬೇಕಾಗಿರುವಂತದ್ದನ್ನ ನಾವು ಕೇಳಿ ಪಡ್ಕೊಳ್ಳುವಂಥದ್ದು ನಮ್ಮ ಕರ್ತವ್ಯ. ಆಮೇಲೆ ಎಲ್ಲೋ ಒಂದ್ ಕಡೆ ನಾವು ಮಾತು ತಪ್ಪಿ, ಈಗ ಎಷ್ಟೋ ಸರಿ ನಾವುಗಳು ಮಾತಾಡಬಹುದು, ಯಾರೋ ಮಾತಾಡೋದು, ಆ ಮಾತಿಗೆ ಕ್ಷಮೆ ನಾವು ಯಾಚಿಸ್ತಾ ಪ್ರಾರಂಭದಲ್ಲಿ ನಾವು ಮಾತಾಡುವಾಗ ತುಂಬಾ ಎಚ್ಚರಿಕೆ ಇಟ್ಟು ಮಾತಾಡಬೇಕು. ಅಲ್ಲಗಳೆದು ಮಾತಾಡುವಂತ ಕೆಲಸ ಇರಬಾರ್ದು. ಏನೇ ಇದ್ರೂ ಸಂವಿಧಾನಬದ್ಧವಾಗಿ ನಾವು ಮಾತಾಡಿ ಬೇಕಾಗಿರೋದನ್ನ ನಾವು ಗಳಿಸ್ಕೋಬೇಕು. ಈಗ ಯಾವ ಭೂಮಿ ದರ್ಖಾಸ್ ಭೂಮಿ, ಯಾವ ಭೂಮಿ ಗೋಮಾಳ, ಯಾವ ಭೂಮಿ ಬಗರ್ ಹುಕುಮು, ತುಂಬಾ ಇದೆ ಪ್ರಶ್ನೆಗಳು. ಬರೀ ಒಂದೇ ಪ್ರಶ್ನೆಗಳಿದೆ. ಈಗ ಅರಣ್ಯ ಇಲಾಖೆ ಅಂತ ನೀವು ತಗೊಂಡ್ರೆ 1919ರಲ್ಲಿ ಮೈಸೂರು ಮಹಾರಾಜರು ಒಂದು ನಡೆವಳಿ ಹೊರಡಿಸ್ತಾರೆ. ಈ ತರ ಕೆಂಪು ಕುಷ್ಕಿ ಬೀಳ, ಕುಷ್ಕಿ ಎನ್ನುವಂಥದ್ದೇ ನಿಮಗೆ ಬಂದು ಕಂದಾಯ ಆಗೋಯ್ತು. ನನಗೆ ಗೊತ್ತಿದೆ ಅನ್ನುವಂತ ಇದ್ರಲ್ಲಿ ನಾನು ಮಾತಾಡ್ತಾ ಇಲ್ಲ. ಹಲವಾರು ಜನ ರೈತ ಮುಖಂಡರು, ರೈತ ಹೋರಾಟಗಾರರು ಅವರು ಹೇಳಿರುವಂತಹ ಮಾತು ಇಟ್ಕೊಂಡೆ. ಪುಟ್ಟಣ್ಣಯ್ಯವರು, ಇವತ್ತಿನ ದಿವಂಗತ ಪುಟ್ಟಣ್ಣಯ್ಯವರು, ದರ್ಶನ್ ಪುಟ್ಟಣ್ಣಯ್ಯವರು ಇದ್ದಾರೆ ಮಂಡ್ಯದಲ್ಲಿ. ಅವರು ಅಮೆರಿಕದಿಂದ ವಿದ್ಯಾಭ್ಯಾಸ ಮಾಡಿ ಬಂದು ಇಲ್ಲಿ ಈಗ ಸಚಿವರಾಗಿದ್ದಾರೆ. ಅವರು ಶಾಸಕರಾಗಿದ್ದಾರೆ. ನನಗೆ ಅದೇ ತುಂಬಾ ಸಂತೋಷ. ನಾನು ಹೇಳ್ತಾ ಇದ್ದೀನಿ, ಯಾವುದು ಈಗ ನಮ್ಮ ಮೇಲೆ, ನಮ್ಮ ರೈತರ ಮೇಲೆ ಎಷ್ಟು ಒಟ್ಟು ನೋಡಿದ್ದಾರೆ. 2 ಎಕರೆ 3 ಎಕರೆ ಜಮೀನು ಇರುತ್ತೆ. ಯಾರೋ ಹೋಗ್ಬಿಟ್ಟು ಇದು ನನ್ನ ಜಮೀನು ಅಂದ್ರೆ ಅವ್ರು ಬರ್ಕೊಡ್ಬೇಕು. ಆ ಲೆಕ್ಕಾಚಾರಕ್ಕೆ ಇರುವಂತದ್ದು ವಾಕ್ಬೋದು ತುಂಬಾ ದೊಡ್ಡ ಅನ್ಯಾಯವಾದಂತ ಸಂಗತಿ. ಯಾರ ಜಮೀನು ಬೇಕಾದ್ರೆ ಯಾರು ಬೇಕಾದ್ರೆ ನನ್ನ ಅನುಭವ ಬಂದಲ್ಲಿ ಕೋಡಿನ ಆಗಿಲ್ವಲ್ಲ ಸರ್, ಪಕ್ಕ ಕೋಡಿನ ಆಗಿಲ್ಲ. 72ರಲ್ಲಿ ಇಂದ್ರಮ್ಮ ಅವರು ಉಳುವನೆ ಭೂಮೋಡಿಯ ಯಾರು ಜಮೀನು ಉಳುತ್ತಾ ಇದ್ದಾರೆ ಅವ್ರಿಗೆ ಖಾತೆ ಮಾಡಿ ಕೋಡಿ ಮಾಡಿ ಬಾಂಕರ್ ಮಾಡಿ ಕೊಡಿ ಅಂತ ಆದೇಶ ಹೊರಡಿಸಿದ್ದಾರೆ. ಅದರಿಂದ ಈ ಸರ್ಕಾರಗಳು ಯಾವ ಮಾಡ್ತಾರೆ. ಮುಖ್ಯಮಂತ್ರಿಗಳಿಗೂ ಇವತ್ತು ಕೊನೆಯ ಬೆಲೆ ಇರುತ್ತೆ. ಕ್ಯಾಬಿನೆಟ್ ಪಾಸ್ ಆಗ್ತದೆ, ಸೈನ್ ಹಾಕ್ಬೇಕಾದ್ರೆ ಅವರು ಏನಾದರೂ ಅಮೆರಿಕದಲ್ಲಿ ಏನಾದರೂ ಮಾಡಿ ನಾವು ಅದನ್ನ ಆದ್ರೆ ಇಲ್ಲಿ ನಿಂತ್ಕೊಂಡು ಮಾಡುವಾಗ ಯಾವುದೇ ಒಂದು ರಾಜಕೀಯ ಸಿದ್ಧಾಂತ ತಲೆಗೊಬ್ಬಾರ್ದು. ನಾವು ಈ ಭೂಮಿ ಹುಟ್ಟಿದೀವಿ, ಈ ಮಣ್ಣಿನ ಋಣ ತೀರಿಸಬೇಕನ್ನೋ ಭಾವನೆ. ಅಧಿಕಾರ ಏನು ಸರ್, 5 ವರ್ಷ ಇರುತ್ತೆ, ಅಧಿಕಾರ 5 ವರ್ಷನೇ, ಆಮೇಲೆ ಜಾಸ್ತಿ ಇರೋದಿಲ್ಲ. ಹಾಗಾಗಿ ನಾವು ಇರೋದು ಇನ್ನೊಂದು ಜಾಗ, ಈ ಜಾಗಕ್ಕೆ ನಾವು ಗೌರವ ಬೆಲೆ ಕೊಟ್ಕೊಂಡು ನಮ್ಮ ಜನ, ನಮ್ಮ ಸಂಸ್ಕಾರ, ಸಂಸ್ಕೃತಿ, ವ್ಯವಸಾಯದಲ್ಲಿ ಯಾವುದನ್ನೇ ಇರ್ಬೋದು ನಾವು ಉಳಿಸ್ಕೋಬೇಕಾಗಿತ್ತು. ಇದಕ್ಕೆ ನಾವು ಬೇರೆ ಹೆಸರು ಕಟ್ಟೋದು ಬೇಡ. ಇಲ್ಲಿ ಬೇರೆ ಹೆಸರು ಕಟ್ಟಿದಾಗ ಏನಾಗುತ್ತೆ ಅಂದ್ರೆ ನಾವು ಒಬ್ರಿಗೊಬ್ರು ನಾವೇ ಗುದ್ದಾಟ ಮಾಡ್ಕೊಂಡು ಇಲ್ಲಿ ಒಗ್ಗಟ್ಟು ಹಾಕಿದೀವಿ, ನೀವು ಬಿಡಿಸ್ಕೊಳ್ಳಿ ಅಂತಾರೆ. ಒದ್ದಾಟ ನೀವು ಹೊಡೆದಾಕೊಂಡು ಸಾಯ್ಬೇಕೆ ಹೊರತು ನಾವು ಸಾಯಲ್ಲ. ನೀವು ಹೊಡೆದಾಕೊಂಡು ಬಂದ್ಬಿಟ್ಟು ಲಾಭ ತಗೊಂಡು ಹೋಗ್ತಾರೆ. ಲಾಭ ಏನಾಗಿ
ಯಾಕೆ ಎಲ್ಲರ ಮೇಲೆ ಕೇಸ್ ಹಾಕಿದ್ದು ಇಲ್ಲ ಸರ್, ಯಾಕಂದ್ರೆ ಈ ಜಾತಿ ವಿಷಯ ಇಟ್ಕೊಂಡು ಹೋರಾಡಿದ್ದಾರೆ, ರೈತರ ವಿಷಯದಲ್ಲಿ ಹೋರಾಡಿಲ್ಲ. ಹೇಗೆ ಇಂತ ರೈತರಿಗೆ ಲಿಂಕ್ ಮಾಡ್ತೀರ ಕೇಳೋದಕ್ಕಿಂತ ಮುಂಚೆನೆ ನನಗೆ ಅನಿಸ್ತಾ ಇದೆ, ಇವತ್ತು ಪೋಡ ಆಗದೆ ಇರ್ತಕ್ಕಂಥ ಭೂಮಿ ಯಾವ ಭೂಮಿ ಯಾಕೆ ಪೋಡ ಆಗ್ತಾ ಇದೆ ಭೂಮಿ? ಫಸ್ಟ್ ಪೋಡ್ ಮಾಡ್ರಿ, ಯಾವ್ದಕ್ಕೆ ಮಾಡ್ತೀರಾ ನೀವು? ಈಗ ಮುಂಚೆ ಏನು ನಡೀಬಾರ್ದು, ನಾವು ಈ ವಿಷಯನೇ ಇಟ್ಬಾರ್ದು ಅಂತ ಕೇಳಿ ಓಡಾಡ್ಬೇಕು ಭೂಮಿ. ಈಗ ಅದೇನಾಗ್ಬಿಟ್ಟಿದೆ ಸರ್ ಅಂದ್ರೆ ನಮ್ಮ ಲೆಕ್ಕಾಚಾರದಲ್ಲಿ ನಮ್ಮ ಅನಿಸಿಕೆ ಪ್ರಕಾರ ಇದು ಒಂದು ರಾಜಕೀಯ ಕುತಂತ್ರ ಅನ್ಸುತ್ತೆ ಬಿಟ್ರೆ. ಅಂದ್ರೆ ಸರ್ ನಾನು ಹೇಳೋದು ಯಾವತ್ತೋ ಶಾಂಕ್ಷನ್ ಆಗಿದ್ದಂತೆ ಇವತ್ತು ಯಾಕೆ ಸರ್ ಹೊರಗಡೆ ತರ್ತಾರೆ? ಜಾತಿ ಮೇಲೆ ಬಂದು ನಾನೇ ನಾಳೆ ಕೊಟ್ಟಿದ್ದೆ, ನನ್ನ ಹೇಳೋದಕ್ಕೆ ನನ್ನ ಅಧಿಕಾರ ಇರಬಾರ್ದು, ಕೊಡ್ಬೇಕು. ಅದಕ್ಕೆ ಬಂದಿದೆ ಸರ್. ಈಗ ನಾವೆಲ್ಲ ಅಷ್ಟೇ ಮಾತಾಗಿರ್ಬೇಕು. ನಾನನ್ನೇ ಮಾತನ್ನ ಜೋಡಿಸ್ಕೊಂಡು ನಾವು ಮಾತಾಡಿದಾಗ ಎಡವಟ್ಟಾಗುತ್ತೆ ಸರ್. ತುಂಬಾ ಅಂದ್ರೆ ಕರ್ನಾಟಕದ ಕಡೆಗೆ ಹೋರಾಟಗಾರರು ಪಾಪ ರೈತರ ಪರ ಹೋರಾಟ ಮಾಡೋರು, ಆ ರೈತರ ಪರ ಹೋರಾಟ ಮಾಡೋದಂದ್ರೆ ಹಗಲು ರಾತ್ರಿ ಧರಣಿ ಕೂರೋದು, ಸ್ಟ್ರೈಕ್ ಮಾಡೋದು, ಇವೆಲ್ಲ ಆಗ್ತಾನೆ ಇದೆ. ಆದ್ರೆ ಒಂದು ಸ್ಟ್ರೈಕ್ ಮಾಡ್ತಾ ಇದಾರೆ. ನಮ್ಗೆಲ್ಲ ಇವತ್ತು ನೋಡಿ ಕಾಂಗ್ರೆಸ್ ಸರ್ಕಾರಕ್ಕೆ ಯಾರು ಕೂಡ ಇದುವರೆಗೂ ಸಂವಿಧಾನ ಬಂದಾಗಲಿಂದ 39 ಸೀಟ್, ಇದುವರೆಗೂ 38 ಸೀಟ್, 130 ಸೀಟ್ ಒಬ್ರಿಗೂ ಸಿಕ್ಕಿಲ್ಲ ಸರ್. ಕಾಂಗ್ರೆಸ್ ಸರ್ಕಾರಕ್ಕೆ ಸಿಕ್ಕಿದೆ. ಅಷ್ಟು ದೊಡ್ಡ ಬಂಗಾರ ಎಂಡಿ ಗಟ್ಟಿನೇ ಕೊಟ್ಬಿಟ್ಟಿದ್ರು ಅವ್ರ ಕೈಗೆ. ಆದ್ರೆ ಅವ್ರು ಎಷ್ಟು ಚಂದ ನೋಡ್ಕೋಬೇಕಂದ್ರೆ ನಮ್ಮನ್ನ ಸ್ವಾಭಿಮಾನ ಬಿಟ್ಟು ಸ್ವಾಭಿಮಾನದ ಧಕ್ಕೆ ಬಂದು ನೋಡ್ಕೋಬೇಕು. ಆದ್ರೆ ಇವ್ರು ಏನ್ ಮಾಡ್ತಾರೆ ಸರ್, ನಿಜವಾಗ್ಲೂ ನಮ್ಗೆ ತುಂಬಾ ಅನ್ಯಾಯ. ಕಾನೂನನ್ನೇ ನಾವು ಮಾತಾಡ್ಬೇಕು, ಓದ್ಬೇಕು, ಕಾನೂನನ್ನೇ ಓದ್ಬೇಕು. ಹೌದು ಸರ್. ಇಲ್ಲಾಂದ್ರೆ ಅವರು ಬರೀ ಬೇರೆನೆ ಪ್ರೊಟೆಕ್ಟ್ ಇರ್ತಾರೆ. ಕಾವೇರಿ ಇಶ್ಯೂ ನಮ್ಮ ಅಡ್ವೊಕೇಟ್ ಅವ್ರನ್ನ ಕೇಳಿದ್ರೆ ಏನ್ ಕೇಳಿದ್ರೆ ಏನು ಯಾವುದೇ ತೀರ್ಪನ್ನು ಈ ಸುಪ್ರೀಂ ಕೋರ್ಟ್ ತೀರ್ಪು ಅಂತಿಮ ಅಲ್ಲವೇ ಅಲ್ಲ.